ಏನಾಯ್ತು? ಏನಿಲ್ಲಪ್ಪ, ಹಿಂಗೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಏನ್ ಪದ್ದಿನ ಒಳಗ್ ತಳ್ಳಿದ್ ನಾನೇ ಅಂತ ಫುಲ್ ಸೋಕ್ ಕೊಡ್ತಿದ್ದಂತೆ. ಯಾವನ್ ಹೇಳಿದ್ದು? ಇವೆಲ್ಲ ಬೇಡ, ಅಪ್ಪಂಗ್ ಹುಟ್ಟಿದ್ರೆ ನಿಜ ಹೇಳು, ಸೋ ಕೊಟ್ಟ ಇಲ್ವಾ? ಶೋಗೆ ಕೊಟ್ಟಿಲ್ಲಮ್ಮ, ಕಂಪ್ಲೇಂಟ್ ಕೊಟ್ಟೆ ಅರೆಸ್ಟ್ ಮಾಡಿದ್ರು ಅಂತ ಹೇಳ್ದೆ. ಏನ್ ಇವಾಗ? ಏನ ಗಾಂಚಲಿ ತಾನೆ? ಲೇ ಮಣಿ, ನಿನಗೂ ನನಗೂ ಸಂಬಂಧ ಇಲ್ಲ, ನೀನ್ ಸೆಂಟ್ರಲ್ ಬರ್ಬೇಡ. ಈಗ ನಂಗೂ ನಿಂಗು ಲಿಂಗ ಆಯ್ತಲ್ಲ, ಬಾ ಲಡತ್ ಮಾಡೋಣ. ಅಯ್ಯೋ ನಿಮ್ಮ ಅಯ್ಯನ್ ಬಂದ್ರೆ ಆಗಿಲ್ಲ ಹೋಗ್ಲಿ. ಎಲ್ಲ ನಿನ್ ಮಗ ಯಾಕಪ್ಪ ತಪ್ಕೊಂಡಿ ಕಿಸ್ ಹೊಡ್ಯಕ್ಕೆ ಕರ್ಸಲೇ. ಕ್ರೂರ ಮೃಗಗಳು ಜೈಲಿಂದ ಹೊರಗಡೆನೆ ಬರಬಾರ್ದು ಅಂತ ಟಿವಿಲಿ ಹೇಳೋಷ್ಟು ಮೀಟ್ರ ನಿನ್ ಮಗಂಗೆ. 8 ಮಾಡ್ರು, 9ನೇ ನಿನ್ ಮಗ ಬಿಟ್ಟ. ಅದು ಏನದು ಜೈಲಲ್ಲಿ ಮಗ ಟಿವಿ ಹೆಂಗ್ ನೋಡ್ತಾನೆ ಅಂತನಾ? ಮನ್ಸಿಟ್ರೆ ಬ್ಲೂ ಫಿಲಂ ಬೇಕಾದ್ರೆ ನೋಡ್ತೀವಿ ಗೊತ್ತಾ? ಕರ್ಸಲೇ ಚಿಂದಿ ಉಡಾಕ್ಬಿಡ್ತೀನಿ. ಹಾಕ್ರ ಸೆಟ್ಟು. ರೇ ಸುಧಾಕರ. ಸರ್ ನಮಸ್ತೆ ಸರ್. ಬಾ ಸೆಟ್ರಮ್ಮ, ಒಂದ್ 90 ಹಾಕು ಬಾ. ಏನ್ ಸೆಟ್ಟೆ, ಮಗನ್ ಕರ್ಸು ಅಂದ್ರೆ ಯಾರೋ ಪಂಟ್ರನ್ ಕರ್ಸ್ಬಿಡ್ಯಾ? ಬರ್ತೀನಿರೋ ಐತೆ ನಿಂಗೆ ಮಾಂಜ. ಗುಸ್ಲು ಏನ್ ಶೆಟ್ಟಿ ಕಡೆ ಹುಡುಗ್ರ? ನೋಡು, ನಮ್ ಬ್ಯಾಕ್ ಗ್ರೌಂಡ್ ಸರಿ ಇಲ್ಲಮ್ಮ, ಕೆಸ್ಸೆ ಮಾಡಕ್ಕಾಗ್ದಿಲ್ಲ ಜಾಗದಲ್ಲೆಲ್ಲ ಕುರುಪಾಕ್ಬಿಡ್ತೀನಿ. ಅದಕ್ಕೆ ಇವತ್ತು ಬ್ಯಾಂಗ್ಳೂರಲ್ಲಿ ದೊಡ್ಡ ದೊಡ್ಡ ಪಂಟ್ರಗಳಲ್ಲ, ಈ ಮಣಿನ್ ನೋಡಿದ್ರೆ ಪುಕ 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 ಅಂತಾರೆ. ನೋಡಕ್ ಒಳ್ಳೆ ಹೀರೋ ಇದ್ದಂಗಿದ್ಯಾ, ಮಕಾನ್ ಯಾಕೆ ಸ್ಕ್ರಾಪ್ ಮಾಡ್ಕೋತ್ಯಾ? ಇವಾಗ ಯಾವ್ದಾರ ಸಿನಿಮಾ ಚಾನ್ಸ್ ಗಿನ್ಸ್ ಕೇಳೋಗು. ನಮ್ ಫೀಲ್ಡ್ ಬೇಕಾಗಿರೋದು ಈ ಲುಕ್ ಅಲ್ಲ, ದಮ್ಮು, ಗಟ್ಸು, ದಿಲ್ಲು. ಶೆಟ್ಟಿ ಇವನು ಬಾಂಬೆನ ದುಬಾಯ? ಯಾಕೆ ಗಟ್ಸು ದಮ್ಮು ನಮ್ ಕರ್ನಾಟಕದವ್ರಿಗೆ ಇರಬಾರ್ದಾ? ಮಾಮ ಪೊಲೀಸು. ಬಿಡ್ತೀನಿ ನೋಡ, ಕುಯ್ದು ಬಿಡ್ತೀನಿ. ತಗೊಳ್ಳಿ ಖರ್ಚಿ, ಹೋಗ್ತಾ ಇರಿ. ಯಾರು ಅಂತ ತಿಳ್ಕೊಂಡು ನೋಡಿ ಸರ್. ಒಂದ್ ನಿಮಿಷ ನನ್ನ ಮಾತು ಕೇಳಿ ಸರ್. ಈಗ ಕ್ಲಾಸ್ ಆಯ್ತು ನೀವು ACP ಅಂತ. ಒಂದ್ ನಿಮಿಷ ಸರ್. ನಾನ್ ಸರ್ ಗುಡದಳ್ಳಿ ದಳಪ್ಪನ ಮಗ ಪದ್ದಿ. ಏನ ಗುಡದಳ್ಳಿ ದಳಪ್ಪ ಗೊತ್ತಿಲ್ವಾ? ಅಯ್ಯ ನಿನ್ನ, ಅವನೇನ್ ಬಿಲ್ಗೇಟ್ಸ್ ಗೊತ್ತಿರಕ್ಕೆ? ಅಯ್ಯಯ್ಯ ಸರ್ ನಾನ್ ಸರ್ MLA ವೆಂಕಟೇಶ್ ಮೂರ್ತಿ ಅವ್ರ ಬ್ರದರ್ ಸರ್. ನಾನು ಎಲೆಕ್ಷನ್ ನಿಲ್ತಾ ಇದ್ದೀನಿ ಸರ್. ಸರ್ ನಿಮ್ ಡಿಪಾರ್ಟ್ಮೆಂಟ್ ಅಲ್ಲಿ ಬೇಜನ್ ಕಾಂಟ್ಯಾಕ್ಟ್ ಐತೆ ಸರ್ ನನ್ಗೆ. ಅಯ್ಯೋ ಮೂದೇವಿ, ಮೊದಲೇ ಹೇಳಕ್ ಆಗ್ತಿರ್ಲಿಲ್ವಾ? ಎಲ್ಲಿ ಬಾಸ್, ಬಾಯೆಲ್ಲ ಮಾತಾಡ್ತೀಯ ನೀನು, ಗನ್ನಲ್ಲೇ ಮಾತಾಡ್ತೀಯ. ಹೆಂಗೆ ಹೇಳೋಣ ನಿನ್ಗೆ? ಆ ಮಣಿ ಚಪ್ಪರ್ ನನ್ ಮಗ, ಅವನ್ ಸವಾಸ ಯಾಕೆ ಮಾಡ್ದೆ? ಗೊತ್ತು ಗುರು, ನಾನು ಅವನ ಹತ್ರನೇ ಸೇರಿಸ್ತಾ ಇರ್ಲಿಲ್ಲ. ಎಲೆಕ್ಷನ್ ನಿಲ್ತಾ ಇದ್ದೀನಿ, ಸಾತ್ ಗಿರ್ಲಿ ಅಂತ ಇಟ್ಕೊಂಡಿದ್ದೀನಿ ಬಾಸ್. ಆ ಸುರೇಶ್ ಮರ್ಡರ್ ಕೇಸ್ ಯಾಕೆ ತಗಲಾಕೊಂಡೆ? ತಗಲಾಕೊಂಡಿದ್ದಲ್ಲ ಬಾಸ್, ನಾವೇ ಮಾಡಿದ್ದು. ಜೈಲ್ಗೆ ಹೋಗಿ ಬಂದ್ರೆ ಪೊಲಿಟಿಕ್ಸ್ ನಲ್ಲಿ ವ್ಯಾಲ್ಯೂ ಜಾಸ್ತಿ ಅಂತಾರೆ, ಅದಕ್ಕೆ ಬಾಸ್. ಬಲ್ ನನ್ ಮಗ ನೀನು. ಎಲ್ಲ ನೀನ್ ಆಶೀರ್ವಾದ ಬಾಸ್. ನಮ್ಮ ಹುಡುಗರು ಒಳಗಾಕೋ, ಟಾರ್ಚರ್ ಮಾಡ್ಬೇಡ. ನಿನ್ ವಿಷಯ ನಮ್ಮ ಅಣ್ಣ ಹತ್ರ ಹೇಳ್ತೀನಪ್ಪ, ಆಮೇಲೆ ಪರ್ಸನಲ್ ಆಗಿ ಬಂದು ವಿಚಾರಿಸ್ಕೊಂತೀನಿ ತಂದೆ. ಬರ್ಲಾ ಮಾಮ? ಬರ್ತೀನಿ, ಸ್ಟೇಷನಿಗೆ ಬಂದು ನೋಡ್ತೀನಿ. ಯಾವಾಗ ಎಲೆಕ್ಷನ್? 2 ತಿಂಗಳು ಸರ್. ತಗೊಂಡೋಗ್ ಹಾಕ್ರಿ ಮಗನ್ನ ಹಾಸ್ಪಿಟಲ್ ನಲ್ಲಿ. ಡಾಕ್ಟರ್ ಆರ್ಡರ್ ಮಾಡಿ ಅವ್ನ್ ಸರಿ ಹೋದ್ರು 3 ತಿಂಗಳು ಆಚೆ ಬಿಡ್ಬಾರ್ದು ಅಂತ. ಮಾಡ್ಲಿ ಪಾಲಿಟಿಕ್ಸ್ ನ ಹಾಸ್ಪಿಟಲ್ ನಲ್ಲೇ ಮಗ. ಫಸ್ಟ್ 5,000 ಅದನ್ನ ಮ್ಯಾಗಲ್ ಜೋಬಲ್ ಕಂಡೆ. ತಿರ್ಗಿ 5,000 ಕೊಟ್ಟ ನಿಕ್ಕರ್ ಜೋಬಲ್ ಕಂಡೆ. ಕ್ಲಬ್ 4,000 ಚಿಲ್ಲರೆ ಕೊಟ್ಟ. ಹೂ ಮರಳಿ 200 ರೂಪಾಯಿ.
ಅದನ್ನ ನಿಕ್ಕರ್ಲಿಕ್ಕಂಡೆ ಒಟ್ಟು 15,000 ಬೇಕಲ್ಲ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಸರ್ ಕುಕ್ಕಳವ ಒಟ್ಟು 15,000 ರೂಪಾಯಿ ಬೇಕು. ಎಲ್ಲೋ ಇದು ಏನ್ ಕತೆ? ಹಾ ಅಯ್ಯೋ ಇದು ಒಳ್ಳೆ ಕತೆ ಐತಲ್ಲ. ಸರ್ ಒಂದ್ 2 ನಿಮಿಷ ದೇವ್ರ ತಾಯಿ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆ. ಅಯ್ಯೋ ಚಿಕ್ಕ ಎಲ್ಲೇ ಗೌಡ ಸಾ ಮ್ಯೂಸಿಕ್ ಒಂದ್ ಲೆಕ್ಕ ಮಿಸ್ಟೇಕ್ ಆಗ್ಬಿಟ್ಟಿದೆಯಲ್ಲೋ. ನೆನ್ನೆ ಹತ್ ಕೊಟ್ನಲ್ಲ ಸಾ ಅದು ಹಳೆ ಬ್ಯಾಲೆನ್ಸು ಅಲ್ಲೇ ಫೋನ್ ಮಾಡ್ಬಿಟ್ಟು ಎಲ್ಲ ಸೆಟ್ಲ್ ಆಗೋಯ್ ಸ್ವಾಮಿ ಅಂತ ಅವನೇ. ನಡೀರಿ ಮತ್ತೆ ಹೆಗ್ಲಾರವ ಬಾರಿ ತರ್ಲೆ ಕಣ ಅವನು. ಬಿಟ್ಟಾಕು ಲಲ್ದನ್ ತಕ್ಕ ಹೋಗಿದ್ದ. ನೈಟ್ ಹೋಯ್ತೀನಿ ಸಾ ಅಂತ ಕಡೆಗೆಲ್ಲ ನೈಟ್ ಹತ್ತಂಗೆ ಹೋಗ್ ನೀನು. ಸರ್ ಪ್ಲೀಸ್ ಸರ್. ಹ್ಞೂ ಹೇಳವ. ಅಲ್ಲಿ 4th ಮೇನಲ್ಲಿ ದೊಡ್ಡ ಗಲಾಟೆ ಆಗ್ತಾ ಇದೆ. ಯಾರ್ಯಾರಿಗೆ ಗೊತ್ತಿಲ್ಲ, ಆದ್ರೆ ನನ್ ಕಣ್ಮುಂದೆನೆ ಒಬ್ಬ ರೌಡಿ. ನಿಮ್ ನೆಂಟ್ರನ್ನ ಜಗಳಾಡ್ತಾವ್ರ. ಮತ್ತೆ ನೀನ್ ಹೆಣ್ಮಗ ಸುಮ್ಕಿರೋದ್ ಬಿಟ್ಟು ಟೆನ್ಷನ್ ಮೆಟ್ಲತ್ತದ. ಹಾಗಲ್ಲ ಸರ್, ಒಂದ್ ಇನ್ಫಾರ್ಮೇಶನ್ ಕೊಡೋ. ಅರೆ ಫೋನ್ ಮಾಡ್ಬೇಕಾಯ್ತು, ಇನ್ಫಾರ್ಮೇಶನ್ ಕೂಡ ಇಲ್ಲಿಗೆ ಬರ್ಬೇಕಾಯ್ತಾ? ಎಕ್ಸ್ಕ್ಯೂಸ್ ಮೀ ಸರ್, ನಾನು ಅದಕ್ಕಲ್ಲ ಬಂದಿದ್ದು. ಮತ್ತೀಗ ನಾನೊಂದು ಕಂಪ್ಲೇಂಟ್ ಕೊಡ್ಬೇಕಾಗಿತ್ತು. ಯಾರ ಮೇಲೆ? ಜಗದೀಶ್ ಪಂಡಿತ್ ಅನ್ನೋ ವ್ಯಕ್ತಿ ಮೇಲೆ. ಏನ್ ಮಾಡ್ದ ನಿಂಗೆ? ನನ್ಗೇನು ಮಾಡಿಲ್ಲ, ಆದ್ರೆ ನಾನ್ ಬಾಡಿಗೆಗಿರೋ ಮನೆ ಬೇಸ್ಮೆಂಟ್ ಅಲ್ಲಿ ಆಯುರ್ವೇದಿಕ್ ಮಸಾಜ್ ಪಾರ್ಲರ್ ನಡೆಸ್ತಾ ಇದ್ದಾನೆ. ಅವನು ಹೊಟ್ಟೆ ಪಾಡು. ಅಷ್ಟೇ ಆಗಿದ್ರೆ ನಾನು ಇಲ್ಲಿವರೆಗೂ ಬರ್ತಿರ್ಲಿಲ್ಲ ಸರ್. ಇನ್ನೆಷ್ಟಾಗೈತೆ? ನಮ್ ಬಿಲ್ಡಿಂಗ್ ಇರೋದು ಒಂದೇ ಗೇಟು. ನಾನ್ ಆಚೆ ಹೋದ್ರೆ ಸಾಕು, ಎಲ್ಲ ನನ್ನ ಒಂಥರ ನೋಡ್ತಾರೆ. ಎಷ್ಟೋ ಜನ ಪಬ್ಲಿಕ್ ನಲ್ಲಿ 5, 10 ಅಂತ ಕಿರ್ಚಿ ಇರಿಟೇಟ್ ಮಾಡ್ತಾರೆ. ನನಗ್ ಯಾಕೋ ಆ ಪಾರ್ಲರ್ ನಲ್ಲಿ ಬೇರೆ ಆಕ್ಟಿವಿಟೀಸ್ ನಡೀತಿದೆ ಅಂತ ಅನ್ಸುತ್ತೆ ಸರ್. ನೀವ್ ಒಂದ್ಸಲ ಅಲ್ಲಿಗೆ ಬಂದು ಎಂಕ್ವೈರಿ ಮಾಡಿ. ಹಂಗ ಬರಿ ಕಂಪ್ಲೇಂಟ್ ಬರಿ. ಲೇ ಗೌಡ ಸಾ ಆ ಸೋನಾ ಬರ್ದಕ್ ಹೋಗಿ ಕ್ಯಾಸಿಯರ್ ಹನುಮಂತಿನ ಕಂಟ್ರೀಸ್ ಅನ್ನ ಕೇಳೋ. ಟೇಸ್ ಅಂತ ಅವನೇ ಬತ್ತಾನ ಇಲ್ಲ ಅವ್ರು ತಕ್ಕ ಬರ್ಲಾ ಅಂದ್ಬಿಟ್ಟು. ಯಾಕೆ ಸರ್? ಅಯ್ಯ ಚೀಟಿ ಅವರ ದುಡ್ಡು ಕುಣಿತಾ ಐತೆ. 1 ವಾರದಿಂದ ನೋಡ್ತಾ ಇದ್ದೀನಿ ಬಡ್ಡಿ ಮಕ್ಕಳಿಗೆ. ಅವನ ಮೇಲೆ ಮಗ, ಮಗನ ಮೇಲೆ ಅವ್ವ ಕತೆ ಹೇಳ್ತಾರೆ ಹೊರ್ತು ₹1 ಬಿಚ್ಚಿಲ್ಲ ಕಣ. ಫಿಕ್ಸ್ ಮಾಡ್ಕೊಂಡೆ ಬರ್ತೀನಿ ಬಿಡಿ. ನಡಿ ಆಯ್ತು ಸರ್. ಬಾ ತಗೊಳ್ಳಿ ಸರ್. ನಡಿಯವ ಪ್ಲೀಸ್ ಸರ್, ಹಾ ಇದನ್ನ ಸೀರಿಯಸ್ ಆಗಿ ಕನ್ಸಿಡರ್ ಮಾಡಿ. ಗೊತ್ತೈತ್ ನಡಿ. ಹಲೋ ನಮಸ್ಕಾರ. ಲೇ ಪಂಡಿತ್ರೆ, ನಿನ್ ಮೇಲೆ ಯಾವ್ದೋ ಕಂಪ್ಲೇಂಟ್ ಬಂದೈತೆ. ನೀನ್ ಯಾವ್ದೋ ಬೇರೆ ನಡೆಸ್ತೀಯಂತೆ. ಏನ್ ನಿನಗ್ ಗೊತ್ತಿಲ್ದಿರೋ ವಿಷಯ? ಅದ್ ಸರಿ, ಕಂಪ್ಲೇಂಟ್ ಕೊಟ್ರು ಪಂಟ್ರೇರು ಯಾರೋ ಮುದ್ದಾಗಿರೋ ಹೆಣ್ಮಗಳು ಕಣೋ, ಒಳ್ಳೆ ಕೆಂಪಗ್ ಟಮಾಟೆ ಹಣ್ಣಿದ್ದಂಗೆ ಅವಳೆ. ಅದೇನೋ ಮೊದ್ಲು ನೋಡ್ಕೋ. ಅವಳು ಹೋಗ್ತಿರೋ ಸ್ಪೀಡ್ ನೋಡಿದ್ರೆ ಇವತ್ತು ತಡೆದು ನಾಳೆ ಡೈರೆಕ್ಟ್ ಆಗಿ CM ತಗೋಂಗ ಅವಳೆ. ನಿನ್ನ ಅಂಗಡಿ ಮೇಲೆ ಅಂತ ಅವಳು ವಾಸ. ಅವಳ ಸರಿ ಸರಿ ನಾನು ನೋಡ್ಕೊ. ಅಲ್ಲಿ ಗಲಾಟೆ ಮಾಡ್ತಿದ್ದ ರೌಡಿಗಳು ಇಲ್ಲೇ ಬಂದ್ಬಿಟ್ಟಿದ್ದಾರೆ. ಗನ್ನಲ್ಲ ಎಲ್ಲ ಗನ್ನು. ಸರ್ ನಮಸ್ಕಾರ. ರೈ, ಬೆಳಿಗ್ಗೆ ನಿಮ್ ಏರಿಯಾದಲ್ಲಿ 4 ಜನ ಕುಡಿದು ಆಮ್ಲಿ ಬಿಸ್ತಾ ಇದಾರೆ. ಇಲ್ಲಿ ಕೂತ್ಕೊಂಡು ಏನ್ ಕಿತ್ತಾಕ್ತಿದ್ದೀರಾ? ಸರ್ ಇಲ್ಲ ಸಾ, ಇನ್ಫಾರ್ಮೇಶನ್ ಬಂದಿಲ್ಲ ಸಾ. ಬಂದ್ರು ಅಲ್ಲಿ ಹೋದ್ವಿ ಅಂದ್ಕೊಳ್ಳಿ, ಅಲ್ಲಿ ಯಾರು ಇರಕ್ಕಿಲ್ಲ ಸಾ. ಎಲ್ರ ಕೈಲ ₹500 ಮೊಬೈಲ್ ಸಾ. ಮೆಸೇಜ್ಗಳು ಹಂಗೆ ಪಸಾರಾಗೋಯ್ತಾ ಸರ್. ಸಾಹೇಬ್ ACP ಸಾಹೇಬ್. ಸಾರಿ ಸರ್, ನಾನ್ ನಿಮ್ಮನ್ನ ರೌಡಿ ಅನ್ಕೊಂಡ್ಬಿಟ್ಟಿದ್ದೆ. ತಗೊಳ್ಳಿ ಸರ್ ನಿಮ್ ಕರ್ಚೀಫ್. ಇಟ್ಸ್ ಓಕೆ, ನೀವು ಹೋಗಿ. ಥ್ಯಾಂಕ್ಸ್ ಸರ್. ಬನ್ನಿ ಸರ್, ಕೂತ್ಕೊಳ್ಳಿ ಸರ್. ಕಾಫಿ ಜ್ಯೂಸು. ಅದರಲ್ಲಿ ಇವತ್ತು ಬೆಳಗ್ಗೆ ನಿಮ್ಮ ಏರಿಯಾ ಲಿಮಿಟ್ಸ್ನಲ್ಲಿ ಒಬ್ಬ ರೌಡಿ ಎನ್ಕೌಂಟರ್ ಆಗಿ ಸತ್ತಿದ್ದಾನೆ. ಅವನ ಬಾಡಿನ ವಿಕ್ಟೋರಿಯಾ ಹಾಸ್ಪಿಟಲ್ ಪೋಸ್ಟ್ ಮಾರ್ಟಮ್ ಮಾಡ್ತಿದ್ದಾರೆ. ಅದು ಗೊತ್ತಾ? ಇಲ್ಲ ಸರ್. ಸತ್ತಿರೋ ವ್ಯಕ್ತಿ ನೆನ್ನೆ ದಿನ ಜೈಲಿಂದ ಆಚೆ ಬಂದಿರೋ ಕ್ರಿಮಿನಲ್ ಮಣಿ. ಅದು ಗೊತ್ತಾ? ಇಲ್ಲ ಸರ್. ಆ ಮಣಿ ತಲೆ ಮೇಲೆ ಬೇಕಾದಷ್ಟು ಕ್ರಿಮಿನಲ್ ಕೇಸ್ಗಳಿದೆ. ಅದಾದ್ರೂ ಗೊತ್ತಾ? ಇಲ್ಲ ಸರ್. ಮತ್ತಿನ್ನೇನ್ರಿ ಗೊತ್ತು? ಯಾರಿಗೆ ಸ್ಟೇಷನ್ ಎಸ್ ಐ? ಸರ್ ನಾನೇ ಸರ್, ಜಲುರಾಜ್ ಅಂತ. ಯಾರೀ ಕೂರ್ಸಿದ್ದು? ಸಾರ್ ಕೂರ್ಸಿದ್ದ ಇಲ್ಲ ನೀನೇ ದುಡ್ಡು ಕೊಟ್ಟು ಕೂತ್ಕೊಂಡ್ಬಿಟ್ಟ? ಏನ್ ಸರ್ ನೀವು? ನೀ ಏನಾದ್ರೂ ಯೂನಿಫಾರ್ಮ್ ಇಲ್ದೆ ನನ್ನ ಮುಂದೆ ಕಾಣಿಸ್ಕೊಂಡೆ ನಿನ್ನ ಮುಲಾಜಿದ ಸುಟ್ ಬಿಸಾಕ್ಬಿಡ್ತೀನಿ. ರೈ ಬರೀ ಇವ್ರ ಮೇಲೆ ರಿಪೋರ್ಟ್ನ. ಈ ದಡಿಯ ಇನ್ನು ಡ್ಯೂಟಿಲೇ ಇದ್ರೆ ನಮ್ ಡಿಪಾರ್ಟ್ಮೆಂಟ್ ಮರ್ಯಾದನ್ನ ಹರಾಜಾಕ್ಬಿಡ್ತೇನೆ. ಸಾ ಬೇಡ ಸಾ, ನಿಮ್ ಕಾಲಿಡ್ಕತ್ತೀನಿ ಸಾ. ತಪ್ಪನ್ ತಿದ್ಕತ್ತೀನಿ ಸಾ. ಅಪಾಲಜಿ ಬರ್ಕೊಡ್ತೀನಿ ಸಾ. ಮನ್ಸಲ್ಲಿ ಕಬಡ್ಡಿ ಸಾ. ಕರ್ಮ. ಯಾರು ಇವರಲ್ಲ? ಸರ್ ಯಾವ ಡಿಬೇಟ್ ಡೂಪ್ಲಿಕೇಟ್ ಮಾಡ್ತಾರೆ ಸರ್. ಎಲ್ಲ ಮಾಡ್ತಾರೆ ಸರ್. ಅದ್ ಗಿಡ್ಕ ಬಂದಿ ಸರ್. ನನ್ ಮಗನ್ ತಂದು ಸಾರ್ ಏನ್ ಮಾಡ್ತೀಯ? ತಪ್ಪು ನಿಂದಲ್ಲ. ನಿನ್ ನೆಂಜಲ್ ಕಾಸು ತಿಂದು ಈ ಬಂಗಾರದಂತ ಕೆಲ್ಸನ ನೀನಂತ ಮಂಗನ್ ಕೈ ಕೊಟ್ಟಲ್ಲ, ಅವನ್ನ ಹುಡುಕಿ ಹೊಡಿಬೇಕು. ಓಲಿ ಬಿಡಿ ಸರ್, ಹೆಂಗ ಬದುಕತ್ತೀನಿ ಸಾ. ಅಚ್ಚಿ ಹೋಗ ಸ್ಪಾಟ್ಗೆ. ಹ್ಞೂ ಸರ್. ಅಲ್ಲಿ ಗಲಾಟೆ ಆಗೋ ಚಾನ್ಸಸ್ ಇದೆ. ಪೊಲೀಸ್ ಹಾಕಿ ಪರಿಸ್ಥಿತಿನ ಕಂಟ್ರೋಲ್ ತಗೋ. ಆ ಮಣಿ ಹೆಣದಿಂದ ಮೆರವಣಿಗೆ ಅರೇಂಜ್ ಆಗ್ತಿದೆ, ಅದನ್ನ ಅವಾಯ್ಡ್ ಮಾಡು. ಅವನೇನ್ ಮಹಾತ್ಮ ಅಲ್ಲ. ನೋಡು, ಇನ್ ಮುಂದೆ ಏನೇ ಅನಾಹುತ ಆದ್ರೂ ಅದಕ್ಕೆ ನೀನ್ ರೆಸ್ಪಾನ್ಸಿಬಲ್. ಜ್ಞಾಪಕ ಇರ್ಲಿ. ಹಾಗೆ ಹೊಟ್ಟೆಗೆ ತಿನ್ನೋದು ಅನ್ನ, ಅದು ಜ್ಞಾಪಕ ಇರ್ಲಿ. ಹೋಗು. ಸರ್ ಕಾಫಿ ಟೀ ತಗೊಳ್ಳಿಲ್ಲ ಅಚ್ಚಿ, ಹೋಗ. ಸರ್. ಲೇ ಗೌಡ ತಗೊಳ್ಳ. ನಾಚಿಕೆ ಇಲ್ದಿರೋನು. ಬುಡ್ಡ ಬಾರ ಆಚೆ ಬಾರ.
ಏಯ್ ಮುದ್ಕ, ನಾನೇನಾದ್ರು ನಿನ್ ಮಗಳನ್ ಕರೆದಿದ್ದೇನ? ನಾನೇನ್ ಶೋಕಿಂಗ್ ಮಾಡ್ತಾ ಇಲ್ಲಮ್ಮ, ಬಿಸ್ನೆಸ್. ಒಂದೊಂದ್ ತಲೆ ಮೇಲೆ ಲಕ್ಷ ಸುರಿದಿದ್ದೀನಿ. ಇದೇ ಲಾಸ್ಟ್ ವಾರ್ನಿಂಗು. ನಿನ್ ಮಗಳಿಗೆ ಹೇಳ್ಬಿಡು, ಸೈಲೆಂಟ್ ಆಗಿದ್ರೆ ಸೇಫು, ಇಲ್ಲಾಂದ್ರೆ ರೇಪೆ. ಏನ್ ಸತ್ಯವಾದ ಸಾವಿತ್ರಿ ಇವಳು. ಏನಮ್ಮ ಇದೆಲ್ಲ? ಅಲ್ಲಪ್ಪ, ಆ ಪಾರ್ಲರ್ ಬಗ್ಗೆ ಕಂಪ್ಲೇಂಟ್ ಕೊಟ್ಟೆ. ಇದೆಲ್ಲ ಬೇಕಿತ್ತ ನಮಗೆ? ಹಲೋ ಕಂಟ್ರೋಲ್ ರೂಮ್. ACP ಹರಿಶ್ಚಂದ್ರ ಅವ್ರ ನಂಬರ್ ಕೊಡ್ತೀರಾ? ಎಲ್ಲ ಫೈಲ್ಸ್ ಕರೆಕ್ಟ್ ಇದೆಲ್ಲ? ಇದೆ ಸರ್, ಕೊಡಿ, ಸೈನ್ ಮಾಡ್ತೀನಿ. ಕೊಟ್ಟೆ ಸರ್. ಹಲೋ ಸರ್, ನಾನಿವತ್ತು ಬೆಳಗ್ಗೆ ನಿಮ್ಮನ್ನ ಮೀಟ್ ಮಾಡಿದ್ದೆ. ಅದೇ ಕರ್ಚೀಫು, ಸ್ಟೇಷನ್ನು. ಹೇಳಿ. ಸರ್, ನಾನು ಇವತ್ತೊಂದು ಕಂಪ್ಲೇಂಟ್ ಕೊಟ್ಟೆ, ಆದ್ರೆ ಪೊಲೀಸ್ನವರು ಆಕ್ಷನ್ ತಗೊಳ್ಳೋದು ಬಿಟ್ಟು ಪಂಡಿತನಿಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಹೌದು ಸರ್, ಆ ಪಂಡಿತ್ ನಮ್ಮ ಮನೆ ಮೇಲೆ ಕಲ್ಲಿಸ್ತು ವಾರ್ನಿಂಗ್ ಕೊಟ್ಟಿದ್ದಾನೆ. ಬರ್ತೀವಿ ಸರ್. ಕಂಪ್ಲೇಂಟ್ ಕೊಟ್ಟು ತಪ್ಪು ಮಾಡಿದೆ ಅಂತ ಭಯ ಆಗ್ತಾ ಇದೆ ಸರ್. ಹೆದರ್ಕೋಬೇಡಿ, ನಾನು ನೋಡ್ಕೋತೀನಿ. ನಿಮ್ಮ ಹೆಸರು? ಜ್ಯೋತಿ. ಹಾ. ಸರ್ ಸರ್ ಅಣ್ಣ ಉತ್ರಳಿ ಹೋಯ್ತೈತಾ? ಇಲ್ಲವಾ, ಹೋಗುದಿಲ್ಲ. ಹತ್ರ ಬೇಗ. ಉತ್ತರಳಿಗೆ ಬಸ್ ಇಲ್ಲಂತೆ, ಆಟೋನಾಗೆ ಹೋಗ್ಬೇಕು. ಇಲ್ಲ, 10 ಕಾಲ್ಗೊಂದ್ ಬಸ್ ಐತೆ. ಟೇಮ್ ಆಗ್ಲೇ 10:15. ಬಾ, ಆಟೋನಾಗೆ ಹೋಗೋಣ. ನಾವು ಅಲ್ಲಿಗೆನೆ ಹೋಗ್ಬೇಕು. ಬ್ಯಾಡಪ್ಪ, ನಾ ಬಸ್ಸಿಗೆ ಹೋಯ್ತೀನಿ. Hello sir. Hello, Please come. Kitty. What can I do for you? Oh, massage. Go through this, please. ಬಾಡಿ ಮಸಾಜ್ 1500 rupees. ಆಯಿಲ್ ಮಸಾಜ್ 2500 rupees. Try it. Oh my God. What's wrong, sir? I don't care for money, you know. Take this. Ooh. ನೀವು ಸಕ್ಕತ್ ತರ್ಲೆ ಅಂಕಲ್. ಲೇ ಸುಷ್ಮಿತಾ, ದಿಲ್ದಾರ್ ಪಾಟಿ, ಸರಿಯಾಗಿ ಬ್ಲೇಡ್ ಹಾಕು. Hi, hello. How are you? Have a seat. ಗರ್ಲ್ಸ್, ಫ್ರಾಂಕ್ ಆಗಿ ಹೇಳ್ಬೇಕು ಅಂದ್ರೆ ನಾ ಇಲ್ಲಿ ಬಂದಿರೋದು ಮಸಾಜ್ ಮಾಡಿಸ್ಕೊಳ್ಳೋದಕ್ಕಲ್ಲ. ಅದ್ ನಿಮ್ಮನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ಬನ್ನಿ ಹೋಗೋಣ. Where? It's just an entrance of heaven, okay? AC Deluxe ಸ್ವರ್ಗ ಬೇರೆ ಕಡೆ ಇದೆ. ಆ ಸ್ವರ್ಗದ ರೂಮ್ ನಿಮ್ಮ ಓನರ್ ಸಿಗ್ತಾರಾ? ಅವ್ರು ಯಾಕೀಗ? ಅವ್ರು ಇದ್ರೆ ತರ ನನ್ಗೆ ಮೂಡ್ ಬರೋದು. ಅಂದ್ರೆ ನಿಮ್ಮನ್ನೆಲ್ಲ ಕರ್ಕೊಂಡು ನಾನು ಪ್ಯಾಲೇಸ್ಗೆ ಹೋಗ್ಬೇಕು ಅಂತಿದ್ದೀನಿ. ಅದಕ್ಕೆ ಪರ್ಮಿಷನ್ ಬೇಕಲ್ಲ? ಎಕ್ಸ್ಕ್ಯೂಸ್ ಮೀ. ಜಗ್ಗುಬಾಯ್, ಯಾವ್ದೋ ಗೂಡ್ ಪಾರ್ಟಿ ಪಾರ್ಸೆಲ್ ಸರ್ವಿಸ್ ಬೇಕಂತೆ. AC ಡಿಲಕ್ಸ್ ರೂಮ್ ಕೊಟ್ರು ಎತ್ತಾಕೊಂಡೋಗೋ ಬುದ್ಧಿ ಬಿಡಲ್ಲ. ರೇಟ್ ರೈಸ್ ಮಾಡಿ. ಏನ್ ರೇಟ್ ಜಾಸ್ತಿ ಮಾಡೋದು? ಇಲ್ಲಿ ಬರೋ ಜನ ದುಡ್ಡಿಗೆ ಹೆದರ್ತಾರೆ. ನಮಸ್ಕಾರ ಸರ್. ಹಲೋ. ನೀವಾ? 5 ವರ್ಷದಿಂದ ಜಬ್ಬರ್ ಟ್ರಾವೆಲ್ಸ್ ಮುಂದೆ ತಲೆ ಹಿಡಿತಿದ್ ನನ್ನ ಮಗ ನೀನು. ಇವತ್ತು ಇಂಥ ಏರಿಯಾನಲ್ಲಿ ಇಷ್ಟು ದೊಡ್ಡ ಹೈಟೆಕ್ ಮನೆ ನಡೆಸ್ತಾ ಇದೆಯಾ ಅಂದ್ರೆ ತುಂಬಾ ಫಾಸ್ಟ್ ಇದೆ ನಿನ್ನ ಲೈಫ್ ನಲ್ಲಿ. ನನ್ನ ಮಗನೇ. ಸರ್ ದಯವಿಟ್ಟು ಬಿಟ್ಬಿಡಿ ಸರ್. ಸರ್ ಪ್ಲೀಸ್ ಸರ್. ಬಿಡೋಣ, ನಡಿಯಮ್ಮ. ಪ್ಲೀಸ್ ಸರ್. ರೀ ಸೀಸ್ ಮಾಡ್ರಿ. ಸರ್ ಓಕೆ ಸರ್. ಸರ್ ನಡಿಯಮ್ಮ ನೀನು, ನಡಿ ಮರಿ, ನಡಿ. ಸರ್ 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 ಹೊರಗಡೆ ಬೇಡ, ಒಳಗಡೆ ಕೂತ್ ಮಾತಾಡೋಣ ಸರ್. ಕೂರ್ಸ್ತೀನಿ, ನಡಿ ಮರಿ. ನಡಿ. ಹೋಗಿ ಹೋಗಿ. ನಮ್ಮ ತಾಯಣಿಗೂ ಹೇಳ್ತಾ ಇದ್ದೀನಿ, ನಾನು ಒಳ್ಳೆ ಮನುಷ್ಯ ಅಲ್ಲ. ನಿನ್ ತಾಯಿ ಹಣಗ್ಲು ನಾನು ಅದನ್ನೇ ಹೇಳ್ತಾ ಇದ್ದೀನಿ, ನಾನು ಒಳ್ಳೆ ಮನುಷ್ಯ ಅಲ್ಲ. ಸುಮ್ನೆ ನಡಿಯಾ. ಇದನ್ ಏನ್ 200-300 ರೂಪಾಯಿ ಲೆವೆಲ್ ಕಾಂಜಿ ಪಿಂಜಿ ಲಾಡ್ಜ್ ಅನ್ಕೊಂಡಿದ್ಯಲ್ಲ? ಮಿನಿಸ್ಟ್ರುಗಳು ಬಂದು ಹೋಗೋ ಜಾಗ. 5 ಜನ ರೆಸ್ಟ್ ತಗೊಳ್ಳೋದು ಇಲ್ಲಿ. ಅಷ್ಟೇ ಯಾಕೋ, ನಿನ್ನ ಡಿಪಾರ್ಟ್ಮೆಂಟ್ ನ ಹೈಯರ್ ಅಫಿಷಿಯಲ್ಸ್ ಅವ್ರ ಯೂನಿಫಾರ್ಮ್ ನ ಬಿಚ್ಚಿ ತಗಲಾಕೋದು ನಾನು ಜಡ್ದಿದ್ದೀನಲ್ಲ ಗೂಟ, ಅಲ್ಲಿ ತಿರ್ಗಾ. ಹತ್ತೇರಿ ಭಯಂಕರ ಹೈ ಲೆವೆಲ್ ನನ್ನ ಮಗ ನೀನು. ನಿನ್ನಂತವನ್ನ ಪೊಲೀಸ್ ಜೀಪ್ ಕರ್ಕೊಂಡೋದ್ರೆ ಅದ್ರ ಮರ್ಯಾದೆ ಏನಾಗುತ್ತೆ? ಒಳಗಡೆ ಏನ್ ಮಾಡ್ತೀನಿ ನೀನು? ಹೆಣ್ಮಕ್ಳು ಬಟ್ಟೆ ಬಿಚ್ತೀಯಲ್ಲ, ಬಿಚ್ಚ ಬಟ್ಟನ. ಏನ ಬಿಚ್ಚ ಬಟ್ಟನ. ವಾಗ ಏಯ್ ಬಿಚ್ಚ.
ಏಯ್, ಏಯ್, ಏಯ್.